ಊರಿಗೆ ಸುತವಳಿಗೋರ್ವಚಾರನು ಹೊರಹರಿಸಿ ಭಯದಿಂದ ನುಡುಗುತ್ತ ಭರದಿ ನಡೆದಂದಾಗ ಮಾಲಿನಿಗೆ ಹೇಳಿದನು, ಅಮ್ಮ 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 ನಿಮ್ಮನ್ನು ಕೆರೆದದ್ದು. ಏನ್ ಮಾಡಿದ್ದು? ಕೆರೆದದ್ದು. ನನ್ನಂತರು ಕೆರೆದದ್ದು? ಹೌದು, ಕರೆದದ್ದು. ಅದು ನಮ್ಮಂತ ಕರೆದದ್ದು. ನೀನು ಕರೆಯಲಿಕ್ಕೆ ಜನ ಯಾರು ಅಂತ ಬೇಕಲ್ಲ. ಈಗ ನನ್ನ ಪರಿಚಯ ಸಿಗ್ಲಿಲ್ವಾ? ಸಿಕ್ಕಿದ್ರೆ ಕೇಳ್ತೇನಾ? ಅಮ್ಮ, ಏನು ನೀವು ಮದುವೆಗೆ ಹೊಸತ್ರಲ್ಲಿ ಬಂದಾಗ ಏನಾದ್ರೂ ವಿಷಯ ಇದ್ರೆ ತಿಳಿಸ್ಬೇಕು ಅಂತ ನೀವು ನನಗೆ ಕೀಸ್ ಕೊಟ್ಟದ್ದು. ಏನು ಕೀಸ್ ಕೊಟ್ಟದ್ದು? ಕಾಸು. ಕಾಸು ಕೊಟ್ಟಿಲ್ವಾ? ನಾನಿಲ್ವಾ? ಅದು ನೀನಾ? ಮತ್ತೆ ನೀವು ನನ್ನನ್ನು ಇಟ್ಟುಕೊಂಡದ್ದು ಕಪಾಲಕ್ಕೆ ವಾರಿಸಿಯನು ಕೆಲಸಕ್ಕೆ. ಅದನ್ನು ಸೇರಿತು ಮತ್ತೆ ಇಟ್ಕೊಂಡಿಲ್ಲ. ನಾನೇ ಕೆಲಸಕ್ಕೆ ಇಟ್ಟುಕೊಂಡವನು. ಹೌದೌದು, ಇಟ್ಟುಕೊಂಡವಳು ನಾನು. ನೀನು? ನಾನು ನಿಮ್ಮ ಕಾಂತನೊಂದಿಗೆ ಅಲ್ಲಿ ಹೋದವ. ಅವ ಯಾರು? ನಿಮ್ಮ ಕಾಂತು. ಅದೇ ಅವ ಯಾರು ಅಂತ ಬೇಕಲ್ಲ. ನಿಮ್ಮ ಗುಂಡ. ಅವ್ರು ಯಾರು? ಯಾರು ಹೇಳಿದ್ದು ಅಂತ ಹೇಳಿ? ಗಂಡ ಅಂತೆ. ಅದು ಹಾಗೆ ಹೇಳು ಮತ್ತೆ. ಅವರಿಗಾದ್ರೆ ಗೊತ್ತಾಗ್ತದೆ, ನಿಮ್ಗೆ ಗೊತ್ತಾಗುದಿಲ್ಲ. ಅವ್ರಿಗೆ ಗೊತ್ತಾಗ್ತದೆ. ನೀನ್ ಹೇಳಿ ಸರಿ ಹೇಳಿದ್ರೆ ಗೊತ್ತಾಗುದು, ಸರಿ ಹೇಳಿದ್ರೆ ಗೊತ್ತಾಗುದು. ಅವ್ರು ಸರಿ ಹೇಳಿದ್ದಾರೆ, ನೀನ್ ಸರಿ ಹೇಳಿದ್ಯಾ? ಎಂತ ಮಾಡಿದ್ದೀವಿ? ಹೌದು, ಅವ್ರು ಸರಿ ಹೇಳಿದ್ದಾರೆ, ನೀನ್ ಸರಿ ಹೇಳಿದ್ಯಾ? ನಿಮ್ಮ ಕಾಂತನೊಂದಿಗೆ ಅಲ್ಲಿಗೆ ಹೋದ. ಎಲ್ಲಿಗೆ? ದೈವಲೋಕಕ್ಕೆ. ಏನು ಹರಿಕೆ ಬಾಕಿ ಇತ್ತ? ಹರಿಕೆಗಲ್ಲ, ಮತ್ತೆ ನಾವು ಯುದ್ಧಕ್ಕೆ ಹೋದ. ದೇವಲೋಕಕ್ಕೆ ಹೋದವ್ರು ನೀವು? ಹೌದೌದು, ದೇವಲೋಕ ಹೋದವ್ರು ನೀವ? ಹೌದು. ನೀನು ನನ್ನ ಪತಿದೇವರೊಂದಿಗೆ ಹೋದವ? ಹೌದೌದು. ನಿನ್ನ ಮುಖ ಏನು ಹಾಗಾಗಿದ್ದು? ಹೋಗುವಾಗ ಸರಿ ಇದ್ದೀನಿ ನೀನು? ಅದು ಮಸಿಗೆ ಬಿದ್ದದ್ದು. ಕಾಲಿಲ್ವಾ? ಎಲ್ಲ ಓಡಿಕೊಂಡು ಬರುವ ಸ್ವಲ್ಪ ನಿಲ್ಲು. ನೀನು ನನ್ನ ಪತಿದೇವರೊಂದಿಗೆ ಹೋದವ? ಹೌದೌದು. ಅದು ದೇವಲೋಕಕ್ಕೆ. ಸ್ವಲ್ಪ ನಿಲ್ಲು. ಓಲಕದವರಿದ್ದಾರೆ, ಅಲ್ಲಿದ್ದಾರೆ. ಹೌದೌದು, ಸುಮಂಗಲಿಯರಿದ್ದಾರೆ. ಇನ್ನು ಯಾರು ಬೇಕು ಸ್ವಾಗತಕ್ಕೆ? ಎಲ್ಲ ಇದ್ದಾರೆ, ಎಲ್ಲ ವ್ಯವಸ್ಥೆ ಬರ್ಲಿಕ್ಕೆ ಹೇಳೋರನ್ನು. ಯಾರನ್ನು? ನಮ್ಮವರನ್ನು. ಅವರು ಬರಲಿಲ್ಲ. ಈಗ ನಾನು ಒಬ್ಬನೇ ಬಂದಿದ್ದೇನೆ. ನೀನ್ ಯಾಕೆ ಬಂದದ್ದು? ವಿಷಯ ಉಂಟು. ಏನು ಹೇಳ್ಬೇಕಮ್ಮ? ಲಾಲಿಸಬೇಕು ತಾಯೇ ಅಮ್ಮ.
ಹೀಗೆ ಆಗು ಹೋಗೋದಿಲ್ಲ ನೇಯ ಮಾಡಿದ್ರೆ ಎಂತ ನಿನಗೆ ಆಗಿದೆ ನೋಡು ಅದಲ್ಲ ಮತ್ತೆ ಅದು ಆಯಾಸ ಆಯಸ್ಸಾಗಿದ್ದ ಓಡಿಕೊಂಡು ಬಂದಿದ್ದೇನೆ ನೀನು ಯಾಕೆ ಓಡಿಕೊಂಡು ಬಂದದ್ದು ವಿಷಯ ಮುಟ್ಟಿಸ್ಲಿಕ್ಕೆ ಯಾವ ವಿಷಯ ಅದು ದೈವಲೋಕದ್ದು ದೈವ ಲೋಕ. ಸ್ವಲ್ಪ ಆಚೆ ಕೂತ್ಕೊಂಡು ಎಲ್ಲಿ ಕುಳಿತುಕೊಳ್ಳು ನೀನು ನೀನು ಜಾಗ ಓಲ್ಲ ಹುಡಿದೋಳು ಅಲ್ಲಿ ಹೊಡಿಕೊಳ್ಳಿಕ್ಕೆ ನೀನು ಆಯ್ತಮ್ಮ ಸಾಯಿಲಿ ಬಿಡುವ ಯಾವ್ದು ಸಾಯಿಲಿ ವಿಷಯ ಹಾ ನಾವು ಅಲ್ಲಿಗೆ ಹೋದೆವಾ ಹಾ. ನಾವು ಹೋದ ವಿಷಯ ಹಾ. ಅನಿಮಿನೇಷನ್ ಅವರಿಗೆ ಗೊತ್ತಾಯ್ತು ಯಾರಿಗೆ ಅನಿಮಿನೇಷನ್ ಅಲ್ಲಿ ಅನಿಮಿಷರಾಗಿರ್ಬೋದು ಅವರಿಗೆ ಗೊತ್ತಾಯ್ತು ಹಾ. ಅವರೆಲ್ಲರೂ ಯುದ್ಧಕ್ಕೆ ಬಂದ್ರು ಯುದ್ಧಕ್ಕೆ ಬಂದ್ರು ಬಂದ್ರು ಹಾ. ಮೊದಲು ವರಾಣೆ ಅಗ್ನಿ ಬಂದ ಹೇಗೆ ವರಾಣೆ ಅಗ್ನಿ ಬಂದ ವರುಣ ಅಗ್ನಿ ಬಂದ್ರು ಹೌದು. ಹಾ ವಾಯುಕು ಬೇರೆ ಎಲ್ಲ ಇದ್ರು ಸರಿ ಬಂದ್ರು ಯುದ್ಧ ಮಾಡಿದ್ರು ಹೌದಾ ಹಾ 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 ಯುದ್ಧ ಮಾಡಿ ಮಾಡಿ ಹಾ. ಸೋತು ಓಡಿದ್ರು ಮತ್ತೆ ನಿಲ್ಲಿ ಕುಡ್ತೇನವರೆಲ್ಲ ಮತ್ತೆ ನಿಮ್ಮ ಗಂಡ ಯಾರು ಮತ್ತೆ ನಿಮ್ಮ ಗಂಡ ಪ್ರವೀಣ್ ಅಲ್ವಾ ಯಾರು ಪ್ರವೀಣ್ ಅಲ್ವಾ ನಿನ್ನ ಬುದ್ಧಿಗೆ ಏನ್ ಹೇಳ್ಬೇಕು ಇಷ್ಟು ವರ್ಷ ಅವ್ರ ಜೊತೆ ತಿರುಗಾಟ ಮಾಡಿದ್ದೀಯ ನನ್ನ ಗಂಡನ ಹೆಸರು ನಿನ್ಗೆ ಗೊತ್ತಿಲ್ವಾ ಹೆಸರಲ್ಲ ಮತ್ತೆ ಯುದ್ಧದಲ್ಲಿ ಹಾ ಯುದ್ಧದಲ್ಲಿ ಪ್ರವೀಣ ಪ್ರವೀಣ್ ಅಲ್ವಾ? ಹೌದು, ಹೌದು, ಹೌದು. ಅಮ್ಮ ಹಾ. ಅವ್ರು ಓಡಿದ್ರ ಆಮೇಲೆ ಎಮ್ಮ ಡ್ರಮ್ನಲ್ಲಿ ಪಾಯಸ ಹಿಡ್ಕೊಂಡು ಬಂದ ಬೇರೆ ಯಾವ ಪಾತ್ರ ಇರ್ಲಿಲ್ಲ ಅಂತ ಕಾಣ್ತದೆ ಅಲ್ಲಿ ಎಂತ ಪಾಯಸ ತರ್ಲಿಕ್ಕೆ ಛೆ, ಅದಲ್ಲ ಹಾ. ಎಮ್ಮ ಡ್ರಮ್ನಲ್ಲಿ ಪಾಯಸ ಹಿಡ್ಕೊಂಡು ಬಂದ ಯಮ ಧರ್ಮ ಅಲ್ಲಿ ಹಾ. ಪಾಶ ಹಿಡಿದುಕೊಂಡು ಬಂದ ಅದೇ ಹಾ. ಅಮ್ಮ ಹಾ. ಬಂದುವಾಗಲೇ ಅವ ಕೋಣದ ಮೇಲೆ ಕೂತ್ಕೊಂಡು ಬಂದಿದ್ದ ಹೌದಾ ಹೌದೌದೌದು ಅವ್ರ ವಾಹನ ಅಲ್ವಾ ಅದು? ಅವನ ಹಾ. ಬಂದ ಯುದ್ಧ ಮಾಡಿದ ಹಾ. ಯುದ್ಧ ಮಾಡಿ ಮಾಡಿ ಅವನು ಸೋತ ಹೌದಾ ಸೋತು ಓಡಿದ್ದೆ ಆಮೇಲೆ ಆಮೇಲೆ ಹಾ. ಅವ ಓಡುವ ಚಂದ ಕಾಣ್ಬೇಕಿತ್ತಮ್ಮ ಹೇಗೆ ಅವ ಓಡುವಾಗ ನಮ್ಮವರು ಹೇಳುವುದು ಏನು ಅಂತ ಶೈಮಿನಿಯ ರಸ ಯಮಧರ್ಮರಾಯನ ಹಗ್ಗದ ಕೋಣ ಹಾ. ಬಿಟ್ಟಾರ ಅಲ್ಲಿ ಹೇಳಿದ್ದ ಹೌದು ಅಷ್ಟು ಉತ್ಸಾಹದಲ್ಲಿ ಅಷ್ಟು ಉಲ್ಲಾಸ ಹಾ, ಓಡಿದ್ದ ನೋಡಿ ಓಡಿದ್ದು ನೋಡಿ ಹಾ, ಹಾ. ಅಮ್ಮ ಹಾ. ಓಡಿದ್ಮೇಲೆ ಹಾ. ಗುಜರಿ ಹಿಡ್ಕೊಂಡು ಗುರುವಪ್ಪ ಬಂದ ಅವ್ರಿಗೆ ಅದನ್ನ ಪ್ರಾರಂಭ ಮಾಡಿದಾರ ಹೌದು ಯಾವಾಗ್ಲೂ ಇರ್ತದೆ ಅವ್ನು. ಅಲ್ಲ ಮೊದಲ ದಿನ ಅದ್ರಲ್ಲಿ ಇರ್ಲಿಲ್ಲ ಅವರು ಮೊದಲು ಅವನು ಆ ವ್ಯಾಪಾರದಲ್ಲಿ ಇರ್ಲಿಲ್ಲ ಯಾರು ನೀನ್ ಹೇಳಿದ್ದೇನ ಮೊದಲು ಅವರು ಪರಿಚಯ ಉಂಟು ನಿಮ್ಗೆ ನೀನ್ ಹೇಳಿದ್ದೀನ ಯಾರಮ್ಮ ಅಲ್ಲಿ ಮೇಲೆ ಇರುವವ ಹಾ ವಜ್ರಾಯುಧ ಹಿಡಿದುಕೊಂಡು ಸುರಭ ಬಂದಿರ್ಬೋದು ಸುಲಭ ಬಂದ ನೀನ್ ಯಾರ್ಯಾರು ಹೇಳ್ತಾ ಇದೆಯಲ್ಲ ಅಮ್ಮ ಅವ 56ರಲ್ಲಿ ನೇತಾಡಿಕೊಂಡು ಬಂದದ್ದು 76ರಲ್ಲಿ ಅಲ್ವಾ ಇಲ್ಲ 56ರಲ್ಲಿ ಐರಾವತವನ್ನು ಅದು ಅದೇ ಅದರಲ್ಲಿ ಬಂದ ಹಾ. ಬಂದು ನಿಮ್ಮವರ ಮುಂದೆ ನಿಂತ ಯುದ್ಧ ಮಾಡಿದ ಹೌದಾ ಹೌದೌದು ಹಾ, ಹಾ. ಯುದ್ಧ ಮಾಡಿ ಮಾಡಿ ಅವನು ಸೋತ ಯಾರು ಸುಲಭ ಸುರಭ ಸೋತ ಹೌದು. ಅಯ್ಯೋ ನಾನ್ ಇರ್ಬೇಕಿತ್ತಲ್ಲಿ ನಿಮಗೆ ಯೋಗ ಬೇಕಲ್ಲ ಅಲ್ವಾ ಮತ್ತೆ ಯೋಗ ಬೇಕಾದ್ರೆ ಹೌದು, ನಿನ್ಗಲ್ಲ ಯೋಗ ಇದ್ದದಲ್ಲಿ ಯೋಗ ಬೇಕಾದ್ರೆ ರೋಗ ಬರ್ಬೇಕು ರೋಗ ನಿನಗೆ ಬರ್ಬೇಕು ಹಾ. ಅಮ್ಮ ಹಾ. ಆಮೇಲೆ ನಿಮ್ಮವರ ಆಚೆ ಈಚೆ ನೋಡಿದ್ರು ಹಾ. ಇನ್ಯಾರಾದ್ರೂ ಬರ್ಲಿಕ್ಕೆ ಬಾಕಿ ಇದ್ದಾರಾ ಏನು ಸಾರ್ವಜನಿಕ ಅನ್ನಸಂತರ್ಪಣೆ ಉಂಟಾ ನೀನಲ್ಲಿ ಹೇಳಿದ್ದಾರಾ ಕರೆದು ಹೇಳುವಂತ ಎಲ್ಲ ಕರೆದಿಳಿದಲ್ಲ ಹಾ. ನಿಮ್ಮವರು ಕೇಳಿದ್ದು ಹಾ ಯುದ್ಧಕ್ಕೆ ಇನ್ಯಾರದು ಬಾಕಿ ಇದ್ದಾರೆ ಬಾಕಿ ಇದ್ದಾರೆ. ಬರ್ಲಿಕ್ಕೆ ಯಾರು ಬೇಕಲ್ಲ ಅಲ್ಲಿ ಬೇಕಲ್ಲ ಎಲ್ಲ ಓಡಿ ಆಗಿದೆ. ಮತ್ತೆ ಆಮೇಲೆ ನಿಮ್ಮವರ ಆಚೆ ಈಚೆ ನೋಡಿದ್ರು ನೇರ ಹೋಗಿ ಮಸನದಲ್ಲಿ ಕುಳಿತರು ಅದು ನಿನ್ನ ಅಜ್ಜಿ ಆಗಿರ್ಬೋದು ಅಜ್ಜಿ ಅಲ್ಲ ನಿಮ್ಮವರು ಎಲ್ಲಿ ಮಸನದಲ್ಲಿ ಸಿಂಹಾಸನದಲ್ಲಿ ಅದೇ ಅದ್ರಲ್ಲಿ ಮತ್ತೆ ನೀನ್ ಹೇಳಿದ್ರೆ ನಿನ್ನ ಅಜ್ಜಿ ಕುಳಿತದ್ದು ಕಳೆದ ವರ್ಷ ತಪ್ಪಿದ್ರು ಸರಿ ಮಾಡಿ ಮತ್ತೆ ನಿಮ್ಗೆ ಸರಿ- ಸರಿ ಮಾಡ್ಲಿಕ್ಕೆ ಕೆಲಸ ನಿಮಗೆ ಮತ್ತೆ ಒಂದು ಮಲಗುದಿಲ್ಲ ಏಯ್ ಅಮ್ಮ ಏನು ಅವರು ಕುಳಿತ ಮೇಲೆ ಒಂದೇ ಒಂದು ಮಾತು ಕೇಳಿದ್ದು ಏನು ಅಂತ ಬಳ್ಳೀರಣ್ಣಯ್ಯ ಅದಕ್ಕೆ ಅವರು ಹಿಂದಿನವರು ಹೇಳಿದ್ರು ಏನು ಅಂತ ಇರುವಂತಹ ಸ್ಥಳ ಏನು ಬೆಲ್ಲ ಇತ್ತಲ್ಲಿ ಇರುವಂತಹ ಸ್ಥಳ ನಿನಗೆಲ್ಲ ಹೇಗೆ ಕೇಳುದಲ್ಲ ಹೀಗೆ ಅದಕ್ಕೆ ಇವರು ಹೇಳಿದ್ರು ಏನು ಅಂತ ಆಂಧ್ರ ಪೀಠಕ್ಕೆ ಯಾರೆಂದು ಕೇಳಿದ್ದೀರಿ ಎಲ್ಲಿಗೆ ಆಂಧ್ರ ಪೀಠಕ್ಕೆ ಯಾರೆಂದು ಕೇಳಿದ್ದೀರಿ ಹಾಗಾದ್ರೆ ನೀವು ಹೋದ ದೇವಲೋಕಕ್ಕೆ ಅಲ್ಲ ಹೌದು ಮತ್ತೆ ನೀನ್ ಹೇಳಿದ ಜಾಗ ಆಂಧ್ರ ಪೀಠ ಅದು ಅದು ಇಂದ್ರಪೀಠ ಅಲ್ವೇನೋ ಅದೇ ಅಮ್ಮ ಮತ್ತೆ ಅದಕ್ಕೆ ಅವರು ತಪ್ಪಿದ್ರು ಸರಿ ಮಾಡಿ ಇವತ್ತೇ. ಹ್ಮ್. ಅದಕ್ಕೆ ಹಿಂದಿನವರು ಹೇಳಿದ್ರು ಹಾ. ಊರ ಉದ್ದಿನ ಬೇಳೆ ಅಂತ ತೊಗರಿ ಬೇಳೆ ಅಲ್ವಾ ಉದ್ದಿನ ಬೇಳೆ ವೀರ ವಿದ್ಯುನ್ಮಾಲಿ ಅದುವೆ ಅದುವೆ ಹಾ. ಅದೇ ಹೇಳಿದ್ರು ಹಾ. ಆಮೇಲೆ ಹೇಳಿದ್ರು ನಮಗೆ ಯುದ್ಧ ಮಾಡಿ ಮಾಡಿ ಆಯಾಸ ಆಗಿದೆ ಹಾ. ಇಲ್ಲಿ ಕುಡಿಯುವುದಕ್ಕೆ ಎಲ್ಲಿಯಾದ್ರೂ ಸಿಗ್ತದ ನನಗೆ ಪರಿಚಯ ಇಲ್ಲ ಹಾ. ಸ್ವಲ್ಪ ದೂರಕ್ಕೆ ಹೋಗಿ ಕೇಳು ಹಗಲು ಹೋಗ್ಲಿಲ್ವಾ ಏಯ್ ಮತ್ತೆಂತ ನಾನು ನಿಮ್ಮ ಹತ್ರ ಕೇಳಿದ್ದ ಅವರು ನನ್ನ ಹತ್ರ ಕೇಳಿದ್ದು ಹಾ ನಿನ್ನ ಹತ್ರ ಕುಡಿಯೋದಕ್ಕೆ ಏನಾದ್ರೂ ಉಂಟಾ ಅಂತ ಹೌದು. ನೀನ್ ಯಾವ್ದು ಹಿಡ್ಕೊಂಡು ಹೋಗ್ತಿಯಲ್ಲ ಹೋದದ್ದನ್ನು ಇವರೆಲ್ಲ ಖಾಲಿ ಮಾಡಿದ್ದಾರೆ ಮತ್ತೆ ಅವ್ರಿಗೆ ತೋರಿಸುವಾಗ ಇಡುದು ಯಾಕೆ ಓರಿಸ ಅವರು ಹುಡ್ಕೊಂಡು ಬರ್ತಾರೆ ಅಮ್ಮ ಹಾ. ನಾನು ವ್ಯವಸ್ಥೆ ಮಾಡಿದಲ್ಲ ಏನು ನಂದಿನಿಯವರ ಹಾಲು ಯಾವುದು ನಂದಿನಿಯವರ ಹಾಲು ಅಲ್ಲಿ ಹೌದು ಸಿಹಿ ತಿಂಡಿ ಏನಾದ್ರು ಇತ್ತ ಸಿಹಿ ತಿಂಡಿಲ್ಲ ಅದು ಅಲ್ಲಿ ಮಾಡ್ಲಿಕ್ಕಿಲ್ಲ ಅಲ್ಲಿ ಹಾ ಕಾಮಧೇನುವಿನ ಮಗಳು ನಂದಿನಿ ಹಾಲು ನಂದಿನಿಯ ಹಾಲು ಹಾ. ಅದನ್ನು ಕುಡಿದೆವಮ್ಮ ಹಾ. ಕುಡಿಯುವಾಗ ನಮ್ಮವರು ಹೇಳಿದ್ದು ಏನಂತ ನಂದಿನಿ 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 ಏನಾದ್ರೂ ವ್ಯವಸ್ಥೆ ಆಗಿದೆ ಅಂತ ನಿನಗೆ ಇಲ್ಲ ಹಾಗೆ ಹೇಳಲಿಕ್ಕೆ ಇಲ್ಲ ವ್ಯವಸ್ಥೆ ಆಗ್ಲಿಲ್ಲ ಆಗ ಉಲ್ಲಾಸ ಬಂದದ್ದು ನಿಮ್ಮವರು ಹೇಳಿದ್ದೇನಮ್ಮ ಹಾ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನಂದಿನಿ ಹಾಲನ್ನೇ ಕುಡಿಯಿರಿ ಹೇಳಿದ್ರು ಉತ್ತಮ
ಉತ್ತಮ ಭವಿಷ್ಯ ಇದೀಗ ಉತ್ತಮ ಭವಿಷ್ಯದಲ್ಲಿ ಆಗಿದ್ದೀರಲ್ಲ ಈಗ ನಿನ್ನೆ ಕುಡಿದಲ್ಲ ನಾಳೆ ಸರಿಯಾಗುವುದು. ಆಮೇಲೆ ಹೇಳಿದ್ರು ನಮಗೆಲ್ಲ ಬೇಸರ ಆಗಿದೆ, ನಮಗೆಲ್ಲ ಮಾನಸಿಕ ಆಗ್ಬೇಕು. ನಾನು ಬರುವಾಗಲೇ ಆಲೋಚನೆ ಮಾಡಿದ್ದೆ, ಏನು ನಿನಗೆ ಮಾನಸಿಕ ಹಿಡಿದಿದೆ ಅಂತ ದೂರ ಹೋಗು, ನಮಗೆಲ್ಲ ಹಿಡಿಸ್ಬೇಡ ಇಲ್ಲಿ. ಹಿಡಿದದ್ದಲ್ಲ ಮಾನಸಿಕ ಅದು, ಇದು ಒಳಗಿಂದ ಬರುವುದು. ಯಾವುದು? ಮಾನಸಿಕ. ಮನಸ್ಸಿಗೆ ಆ, ಸಂತೋಷ ಆಗ್ಬೇಕು. ಹೌದೌದು. ಅದಕ್ಕೆ ಅದಕ್ಕೆ ಅದು ಆಗ್ಬೇಕು ಅಂತ ಹೇಳಿದ್ರು. ಮನೋರಂಜನೆ ಕಾರ್ಯಕ್ರಮ ಅದು ಆಗ್ಬೇಕು. ಹಾ. ಅದಕ್ಕೆ ನಾಷ್ಟ ಮಾಡುದಂತ ಆಯ್ತು. ಅದು ಹೌದು. ಸ್ವಲ್ಪ ಕುಣಿಬೇಕಾದ್ರೆ ಸರಿ ಮಾಡ್ಬೇಕು. ಅಲ್ಲಿ ಮಾಡಿದ್ಯಲ್ಲ 2 ಸಲ ತಗೊಂಡು. ಅದಿಲ್ಲ ಅಮ್ಮ, ಇದು ನಾಷ್ಟ ಅಲ್ಲ. ಮತ್ತೆ ಯಾವುದು? ನಾಷ್ಟೆ ನಾಷ್ಟ. ನಾಟ್ಯ ಮಾಡ್ಬೇಕು. ನಾಟ್ಯ ನಾಟ್ಯ ಮಾಡುದು. ಅದಕ್ಕೆ ಲಂಬಾಣಿ ಅವರೆಲ್ಲ ಬಂದ್ರು. ಕರ್ಕೊಂಡೇ ಹೋಗಿದ್ಯಾ ಅವ್ರನ್ನೆಲ್ಲ? ಎಲ್ಲಿಂದ? ಅದು ಅಲ್ಲಿ ಸಿಗ್ಲಿಕ್ಕಿಲ್ಲ ಅವರು. ಅಲ್ಲಿ ಇದ್ರು. ಯಾರು? ಲಂಬಾಣಿ ಅವರು. ಸರಿ ನೋಡಿದ್ಯಾ? ನೋಡಿದ್ದೇನೆ. ಎಂತ ಚಂದದ ಅಲ್ಲಿರುವುದು ರಂಭಾದ ನಾರಿಯರು. ಅವರೇ ಅವರೇ ಅವರೇ. ಆದ್ರೆ ಅಲ್ಲಿ ಮುಂದೆ ಮಂಜಾಲ್ ದೋಸೆ. ಯಾವುದು? ಮಂಜಾಲ್ ದೋಸೆ. ಬೆಲ್ಲವ ತೆಂಗಿನಕಾಯಿ ಹಾಕಿದ್ದಾರೆ. ತಿನ್ನುದೊಂದು ಬಿಟ್ಟರೆ ಬೇರೆ ಏನ್ ಗೊತ್ತಿಲ್ಲ ನಿಮಗೆ. ದೋಸೆ ಅಂತ ಹೇಳ್ತಾ ಇದ್ಯಾ? ಹೌದು, ಅವಳ ಹೆಸರು ಯಾವುದು? ಮಂಜಾಲ್ ದೋಸೆ. ಎಂತ? ಮಂಜು ದೋಸೆ. ಮಂಜು ದೋಸೆ ಅವರಿಗಾದ್ರೂ ಗೊತ್ತು, ನಿಮ್ಗೆ ಗೊತ್ತು. ನೀವು ಯಾಕಮ್ಮ ಸರಿಯಾಗಿ ಹೇಳು, ಗೊತ್ತಾಗುದು ಯಾಕೆ? ಅವ್ರ ಹತ್ರ ನಿನ್ನೊಟ್ಟಿಗೆ ಬಂದಿರ್ಬಹುದು. ಹೌದು, ಪೆಟ್ಟಿನ ಮೊದಲೇ ಓಡಿ ಬಂದಿದ್ದವರು. ಅಮ್ಮ ಎಂತ ಮಂಜು ದೋಸೆ. ಮಧ್ಯದಲ್ಲಿ ಆಂಬುಲೆನ್ಸ್. ಯಾವುದು? ಆಂಬುಲೆನ್ಸ್. ಏನು ಅವಘಡ ಆಗಿರ್ಬೇಕಲ್ಲಿ. ಅವಘಡ ಆಗಿರ್ಬೇಕು. ಅವಘಡದಲ್ಲ, ಅವನ ಕುಣಿಯುವ ಅವಳ ಹೆಸರು ಆಲಂಬುಸ. ಆಲಂಬುಸೆ. ಮಧ್ಯದಲ್ಲಿ ಹಿಂದುಗಡೆ ಗುರ್ತೇಜಿಂದ ಗುರ್ತೇಜಿಂದ ಅವಳದು ಕುಣಿಯುವ ಹೆಸರು ಗುರ್ತೇಜಿಂದ. ಸತ್ಯ ಘೃತಾಚ್ಯ. ಹೌದು, ಗುರ್ತಾಚಿಂದೆ. ಅದು ಹಾಗೆ ನಂಗೆ ಗೊತ್ತಾಗುದು. ಘೃತಾಚ್ಯ ಅಂದೆಯಾ? ಅದು ಗುರ್ತೇಜಿಂದ. ಅವ್ರು 3 ಮರಿ ಬಂದ್ರಲ್ಲ, ಆಮೇಲೆ ಇಬ್ಬರು ಚಂದದ ಹುಡುಗಿರು. ಯಾರು ಅವರು? ಪಂಜಿಗಾಸಿ ಕಿಲೋಕ್ಕೆ ಏತ್ವೆ. ಯಾವುದು? ಪಂಜಿಗಾಸಿ ಕಿಲೋಕ್ಕೆ ಏತ್ವೆ. ಹತ್ತಿರ ಎಲ್ಲ ಮಾಡಿರ್ಲಿಕ್ಕಿಲ್ಲ, ಸ್ವಲ್ಪ ದೂರ ಹೋಗಿ ಕೇಳು. ಹತ್ತಿರಕ್ಕೆಲ್ಲ ಹೋಗಿ ಸಿಕ್ಕ ನಿನ್ನ ಯೋಗದಲ್ಲಿ. ಹತ್ತಿರಕ್ಕೆ ಹೋಗಿ ಬಂದಿದ್ದೀರಾ? ಯಾರು? ಮತ್ತೆಂತ ನಿಮ್ಗೆ ಎಂತದ್ದು? ಮತ್ತೆ ನೀನ್ ಹೇಳಿದ್ದಿಲ್ಲ ಸಿಗುದಿಲ್ವೋ? ಇಲ್ಲಿ ಸಿಗುದಲ್ಲ, ಅಲ್ಲಿ ಇದ್ದವರು. ಯಾರು? ಪಂಜಿಗಾಸಿ ಕಿಲೋಕ್ಕೆ ಏತ್ವೆ. ಅದು ಮಾಡಿದವರೆಲ್ಲ ಕೇಳ್ಬೇಕಷ್ಟೇ. ಮಾಡಿದ್ದಲ್ಲಮ್ಮ, ಕುಣಿಯುವವರ ಹೆಸರು. ಪಂಜಿಕಸ್ತಲಿ ತಿಲೋತ್ತಮೆ. ಅವರ ಹೆಸರು ಬದಲಿ ಮಾಡಿದ್ದಾರೆ. ಬದಲು ಮಾಡಿದ್ದೀನಿ ಪಾಪಿ. ಅವರು ಬಂದ್ರಮ್ಮ ಕುಣಿಯಲಿಕ್ಕೆ. ಆಮೇಲೆ ಗಾನ ಆಡುವುದಕ್ಕೆ ಶಂಭೂರ್ಣ ರಾಧ. ಯಾರು? ಶಂಭೂರ್ಣ ರಾಧ. ಅವ್ರಿಗೆ ಪುನಃ ಪ್ರಾರಂಭ ಮಾಡಿದ್ರಲ್ವಾ? ಮೊದಲು ಬಿಟ್ಟಿದ್ದಾರ? ಇಲ್ಲ, ಅವರು ಯಾವಾಗಲೂ ಅವರೇ ಆಡುವುದು. ಯಾರು? ಶಂಭೂರ್ಣ ರಾಧ. ಅವರು ಅಲ್ವೋ? ಮತ್ತೆ ತುಂಬರ ನಾರಾದರು. ಅವರೇ, ನಾನು ಹೇಳಿದ ಅವರೇ. ನೀನ್ ಹೇಳಿದ ಜನ ಬೇರೆ. ಹೌದಾ? ಆಮೇಲೆ ವಾದಕರು ಬಾದಕರು. ಅದ್ಯಾರು ಬಾಧಕರು? ಬಾರಿಸುವವರು. ಹೇಗೆ? ಬರುವಾಗ 7 ಮದ್ದಲು ತಂದಿದ್ರು. ಹೌದಾ? ಒಳ್ಳೆ ಮಾಂತ್ರಿಕರು ಅಂತ ಕಾಣ್ತದೆ. ಮಾಂತ್ರಿಕನಿಲ್ಲ, ಮಾಟ ಮಾಡುದಿಲ್ಲ. ಮತ್ತೆ ಬಾರಿಸಿದ್ದು ಒಂದೇ. ಅದಕ್ಕೆ ಮತ್ತೆ 6 ಹಾಳಾಗಿದೆ ಅಂತ. ಹಾಳಾದದ್ದಲ್ಲ, ಬಾಡಿಗೆ ಸಿಗ್ತದಲ್ಲ, ಅದಕ್ಕೆಲ್ಲ ತರುವುದು. ಹೌದಾ? ಮತ್ತೆಂತ? ನಿನಗೇನಾದ್ರೂ ಉಂಟದ್ರಲ್ಲಿ? ಅವರ ಹತ್ರ ಹಣ ಇಲ್ಲ ಪಾಪ, ಗಡ್ಡ ತೆಗೆದು ಕಡೆ. ಅಷ್ಟೇ. ಅವರು ಆಡಿದ್ರು, ಇವರು ಬಡಿದ್ರು, ಅವರು ಕುಣಿದ್ರು. ನಾವು ಸಂತೋಷದಲ್ಲಿ ನೋಡುವಂತ ಸಮಯದಲ್ಲಿ ಅಮ್ಮನಿಗೆ ಗುಣ ಆಯ್ತು. ಅಮ್ಮನಿಗೆಲ್ಲ ನಿನಗೆ ಸರಿಯಾಗಿತ್ತು. ಪಾಪಿ ಸುಮ್ಮನೆ ಪ್ರಾರಂಭ ಆಗೋದು ನಿನಗೆ, ಅಮ್ಮನ ಸರಿಯಾಗಿತ್ತು. ನನಗೆಲ್ಲಮ್ಮ ಹೆದರಿಕೆ. ಅದ್ಯಾಕೆ ಹೆದರಿಕೆ ಆಗಿದ್ದು? ನಾವು ನಾಟ್ಯವನ್ನು ನೋಡೋದು ಸಮಯದಲ್ಲಿ ಒಬ್ಬ ಬಂದ. ಯಾರವ? ಬಂದವ ಒಂದೇ ಒಂದು ಮಾತು ಹೇಳಿದ್ದು. ಏನು ಅಂತ? ನಾನು ಬರುವವರೆಗೆ ಯಾರ್ಯಾರ್ದೋ ಹವಾ, ನಾನು ಬಂದ ಮೇಲೆ ನನ್ನದೇ ಹವಾ. ಹೌದಾ? ಬಂದವ ಯಶ್ ಒಬ್ಬನೇ. ಯಶ್ ಯಶ್ ಒಬ್ಬನೇ. ಒಬ್ಬನೇ. ಒಂದೇ ಅಕ್ಷರ. ಅಕ್ಷರ ತುಂಬಾ ಉಂಟು. ಅವನ ಹೆಸರು ಹಾಗೆ. ಬಂದವ ಯಕ್ಷ ಆಗಿರ್ಬಹುದು. ಯಕ್ಷ. ಮೇಲಿಂದ ಗುಳುಂಕ ಬಿದ್ದ. ಯಾರು ನೂಕಿದ್ರ? ಅಲ್ಲ, ಹೀಗೆ ಹಾರಾಡಿಕೊಂಡು ಬಂದದ. ಹೌದೌದು. ಹಾರಾಡಿ ಮಹಾಬಲ. ಅವ್ರು ಹೋಗಿ ವರ್ಷ ಎಷ್ಟಾಯ್ತು? ಅವರು ನಿಮ್ಮ ಕುಟುಂಬದವರು. ಮತ್ತೆಂತದ್ದು? ಹಾರಾಡಿ ಮಹಾಬಲ. ಹಾರಾಡಿಕೊಂಡು ಮಹಾಬಲಶಾಲಿಯಾಗಿ ಬಂದ. ಹೌದು. ಇವ ಯಕ್ಷರ ರಾಜ. ಯಕ್ಷರ ರಾಜ. ಯಕ್ಷರ ತುಂಬಾ ಜನ ಇದ್ದಾರೆ, ಅದರಲ್ಲಿ ಯಾರಪ್ಪ ಇವ? ಯಕ್ಷರ ರಾಜ. ಯಕ್ಷ ರಾಜ. ಯಾರು? ಪಿಂಗಳಾಕ್ಷ. ಅವನೇ. ಅವ ಬಂದಮ್ಮ. ಬಂದು ನಿಮ್ಮವರ ಮುಂದೆ ನಿಂತು ಒಂದೇ ಒಂದು ಮಾತು ಹೇಳಿದ್ದು. ಏನು ಅಂತ? ಕಾಲ್ರೆ ಮಡಮಕ್ಕೆ ತುಕ ಮಂಡೆ ಸಮಾನಾಗಿ ತು ಯಂಗ ಬಸ್ತಾಗಿ ತುಜನೆ ಕಕ್ಕುಚೆ ಗರಾಗಿತ್ತೆ ತುಜನೆ ಪೆಟ್ಟಿಗೆ ತೆ ಮಧ್ಯ ದಾಸ ಓಸ್ರೆ ತು ಪಿಸೋ ಯಂಗ ಬಸ್ತ ಕತ್ತಂಡೆಕ ಮಾಡ್ತು. ನಿನ್ನ ಪಡಿಲಿಕ್ಕೆ ಏನು ಇಲ್ವಲ್ಲ ಇಲ್ಲಿ? ನಿನ್ನ ಏನು ನಿನಗೆ ಮಣ್ಣು ಪರಿಮಳ ಬಂದಿದ? ಮಣ್ಣು ಪರಿಮಳ ಬಂದಿದ? ಹೊಂಡದಲ್ಲಿ ಹೋಗಿ
ನೀನು ಯಾರಿಗೆ ಬೈಯುದು ನೀನು? ಬೈದು. ಯಾರಿಗೆ ಬೈಯುದು? ಅವ. ಪಿಸು ಪಿಸು ನೀನು ಪಾಪಿ ಮಗನೇ ಪಿಸು. ಅದೊಂದು ಅರ್ಥ ಆಗ್ತದೆ. ಆ, ಅಮ್ಮ ಏನು? ಅದು ನಿಮ್ಮವರಿಗೆ ಅವ ಬೈದದ್ದು. ಅಯ್ಯೋ ಪುಣ್ಯಾತ್ಮ. ಮತ್ತೆ ನೀನು ನನ್ನ ಇದ್ರಲ್ಲಿ ಅಷ್ಟು ಆವೇಶದಿಂದ ಅವ ಹೇಳ್ತಾರೆ. ನಿಮ್ಮವ್ರಿಗೆ ಬಿಡ್ತಾರಾ? ಬಿಡ್ತಾರಾ? ನಿಮ್ಮವರಿಗೆ ಭಾಷೆ ಉಂಟಾ? ಭಾಷೆ ನಿನಗಿಲ್ಲ. ಅಲ್ಲ ತುಂಬಾ ಗೊತ್ತುಂಟಲ್ಲ. ಆ. ಒಂದು ಭಾಷೆಯಲ್ಲಿ ಬೈದರು. ಆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ಮಿತ್ರ ದೇವತಾ ಮಾರಿ ಪೂಜೆ ಮಹೋತ್ಸವ. ಈಗ ಮಾಡಿದ ಮಾರಿ ಪೂಜೆ ನಿನಗೆ ಬೇಗ ಮಾಡ್ಬೇಕು. ಮಾರಿ ಪೂಜೆ ಮಾಡ್ಲೇಬೇಕು ನೀನು. ಅವ ಬೈದದ್ದು ನಿಮ್ಮವರು. ಹೌದಾ? ಅವನಿಗೆ ಆ, ಆ. ಅದನ್ನು ಕೇಳಿದ ಓಡಿ ಬಂದು ಬಾಯಿ ಮೆಟ್ಟಿ ಬಿಟ್ಟ. ಯಾರಿಗೆ? ನಿಮ್ಮವರಿಗೆ ಆ? ನಿಮ್ಮವರಿಗೆ ಏನಾಯ್ತು? ಏನಾಗ್ಲಿಲ್ಲ. ಮತ್ತೆ ನಿಮ್ಮವರು ಮಾತಾಡ್ಲಿಲ್ಲ. ಅದ್ಯಾಕೆ? ಅವನಲ್ಲಿ ಅಂತ ಕಿರ್ಮ ಮಾತಾಡದ ಸುಮ್ಮನಿದ್ರು. ಹೌದಾ? ಅಲ್ಲೇ ಕೆಳಗೆ ಕುಳಿತರು. ಹಾ? ಪುನಃ ಮಾಡಿ ಬಂದ ಹಾ. ರೆಕ್ಕೆದ ಒಂದು ತಟ್ಟಿದ. ಅವಾಗ ಏನಾಯ್ತು? ಆದ್ರೂ ನಿಮ್ಮ ಏನು ಆಗ್ಲಿಲ್ಲ. ಹೆದರುವಂತದ್ದು ಏನು ಆಗ್ಲಿಲ್ಲ. ಮತ್ತೆ ದೊಡ್ಡ ನಿಮ್ಮವ್ರು ಮಾತಾಡ್ಲಿಲ್ಲ. ಅದ್ಯಾಕು? ಅವನಲ್ಲಿ ಅಂತ ಕಿರ್ಮ ಮಾತಾಡ್ದಂತ ಸುಮ್ಮನಿದ್ರು. ಅಲ್ಲೇ ಅಲ್ಲ ಮತ್ತೆ ಮತ್ತೆ ಹಾ. ಅಲ್ಲೇ ಮಲಗಿದ್ರು. ಅಮ್ಮ ಮಲಗಿದ್ರ? ಹೆದರುವಂತದ್ದು ಏನು ಆಗ್ಲಿಲ್ಲ. ಅದು ಯಾಕೆ ಮಲಗಿದ್ರು ಅಂತ ಹೇಳ್ತಾ ಇದ್ದೀಯ? ಮಲಗಿದ ಅವನಲ್ಲಿ ಅಂತ ಮಾತಾಡುದಂತ. ಪುನಃ ಮಾಡಿ ಬಂದ ಒಂದು ಮೆಟ್ಟಿ ಬಿಟ್ಟ. ಅವಾಗ ಏನಾಯ್ತು? ಆದ್ರೂ ನಿಮ್ಮವ್ರು ಮಾತಾಡ್ಲಿಲ್ಲ. ಅದ್ಯಾಕೆ? ಅವನಲ್ಲಿ ಅಂತ ಕಿರ್ಮ ಮಾತಾಡ್ದಂತ ಸುಮ್ಮನಿದ್ರು. ಆಗ್ಲೂ ಮಾತಾಡಿಲ್ಲ. ಇಲ್ಲಮ್ಮ. ಮತ್ತೆ ಅಮ್ಮ ರಾಯರು ಯಾಕೆ ಮಾತಾಡಿದ್ರೆ ಹತ್ತಿರ ಹೋಗಿ ನೋಡ್ತೇನಮ್ಮ. ಹಾ? ಎದೆ ಮುಟ್ಟಿ ನೋಡ್ತೇನೆ. ಹಾ? ರಾಯರು ನಾಲಿಗೆ ಎಷ್ಟು ಹೊರಗೆ ಹಾಕಿತ್ತು. ನಾಲಿಗೆ? ಹೆದರುವಂತದ್ದು ಏನು ಆಗ್ಲಿಲ್ಲ. ಸುಮ್ಮನೆ ಮತ್ತೆ ನಾಲಿಗೆ ಹೊರಗೆ? ಅದು ಅವರ ಶೈಲಿ. ಹೌದಾ? ಹೌದು. ಆಮೇಲೆ ಮತ್ತೆ ಕಣ್ಣೆರಡು ಮುಚ್ಚಿದ್ರು. ಕಣ್ಣು ಮುಚ್ಚಿದ್ರ? ಹೆದರುವಂತದ್ದು ಏನು ಆಗ್ಲಿಲ್ಲ. ಅಳುದು. ಕಣ್ಣು ಮುಚ್ಚಿದ್ ಹೇಳ್ತಾ ಇದೆಯಲ್ಲೋ. ಹೌದಮ್ಮ ಕಣ್ಣು ಮುಚ್ಚಿ ಶೈಲಿ ಅವರದ್ದು. ಅಮ್ಮ ಸರಿ ನೋಡ್ತೇನೆ ರಾಯರು ಸತ್ಯ. ಅಯ್ಯೋ 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 ಶಿವನೇ!